ನಮಸ್ಕಾರ. ಇವತ್ತು ನಾವು ಕರ್ನಾಟಕದಲ್ಲಿ ಮೆಡಿಕಲ್ ಸೀಟ್ ಆಸೆ ಇಟ್ಕೊಂಡಿರೋರಿಗೆ ನೀಟ್ ಯುಜಿ ಕೌನ್ಸಿಲಿಂಗ್ ಇದೆಯಲ್ಲ, ಅದರ ಬಗ್ಗೆ ಮಾತಾಡೋಣ. ಇದು ಬಹಳ ಇಂಪಾರ್ಟೆಂಟ್ ಟೈಮ್ ಅಲ್ವಾ? ಹೌದು, ಖಂಡಿತ. ಅದರಲ್ಲೂ ಈಗ ಸೆಪ್ಟೆಂಬರ್ 8ನೇ ತಾರೀಕು ಕೆಲವು ಹೊಸ ಅಪ್ಡೇಟ್ಸ್ ಬಂದಿವೆ. ಸೊ ಅದರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಹೌದು, ಯಾಕಂದ್ರೆ ಕೌನ್ಸಿಲಿಂಗ್ ಅಂದ್ರೇನೆ ಹಾಗೆ. ಒಂದೊಂದು ದಿನ ಒಂದೊಂದು ಹೊಸ ವಿಷಯ ಬರ್ತಾ ಇರುತ್ತೆ. ಒಂದು ಸಣ್ಣ ಬದಲಾವಣೆ ಆದ್ರೂ ಅದು ಸ್ಟೂಡೆಂಟ್ಸ್ ಮೇಲೆ ಭಾರೀ ಪರಿಣಾಮ ಬೀರ್ಬೋದು. ನಿಜ. ಅವರ ರ್ಯಾಂಕ್, ಅವರ ಕಾಲೇಜ್ ಚಾಯ್ಸ್ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ. ಸೊ ಸ್ವಲ್ಪ ಹುಷಾರಾಗಿ ಗಮನಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆ ಮುಖ್ಯವಾಗಿ ಕರ್ನಾಟಕ ನೀಟ್ ಯುಜಿ ರೌಂಡ್ 2 ಕೌನ್ಸಿಲಿಂಗ್ನ ಈಗಿನ ಸ್ಥಿತಿ ಏನು ಅನ್ನೋದ್ರ ಮೇಲೆ ಫೋಕಸ್ ಮಾಡೋಣ. ಹೌದಾನೆ? ಹೌದು. ಅದರಲ್ಲೂ ಮುಖ್ಯವಾಗಿ ಜಾಸ್ತಿಯಾಗಿರೋ ಸೀಟುಗಳು ಮತ್ತೆ ಕೌನ್ಸಿಲಿಂಗ್ ಈಗ ಯಾವ ಹಂತದಲ್ಲಿದೆ ಅನ್ನೋದನ್ನ ನೋಡೋಣ. ನಮ್ಮ ಉದ್ದೇಶ ಅಂದ್ರೆ ಈ ಮಾಹಿತಿಯನ್ನ ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಹೇಳೋದು. ಸೀಟುಗಳು ಯಾಕೆ ಜಾಸ್ತಿ ಆಯಿತು, ಅದರ ಹಿಂದಿರೋ ಕಾರಣ ಏನು, ಹೊಸ ರೂಲ್ಸ್ ಏನಾದರೂ ಇದೆಯಾ, ಈಗಿನ ಪರಿಸ್ಥಿತಿ ಏನು, ಇದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಹೌದು, ಬರೀ ಮಾಹಿತಿ ಕೊಡೋದಷ್ಟೇ ಅಲ್ಲ, ಅದರ ಪರಿಣಾಮ ಏನಾಗಬಹುದು ಅಂತಾನೋ ಸ್ವಲ್ಪ ಯೋಚನೆ ಮಾಡೋಣ. ಗ್ರೇಟ್. ಹಾಗಾದ್ರೆ ಗುಡ್ ನ್ಯೂಸಿಂದನೇ ಶುರು ಮಾಡೋಣ. NMC ಅಂದರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಕರ್ನಾಟಕಕ್ಕೆ 2025-26ನೇ ಸಾಲಿಗೆ ಕನಿಷ್ಠ 450 ಹೆಚ್ಚುವರಿ MBBS ಸೀಟ್ಗಳನ್ನು ಕೊಟ್ಟಿದೆ. ಇದು ಭಾರಿ ಸುದ್ದಿ ಅಲ್ವಾ? ಹೌದು, 450 ಸೀಟುಗಳು ಅಂದ್ರೆ ಅದು ತುಂಬಾ ದೊಡ್ಡ ಸಂಖ್ಯೆನೆ. ಆಕ್ಚುಲಿ ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅವಕಾಶ ಅಂತ ಹೇಳಬಹುದು. ಎಲ್ಲಿ ಬಂದಿವೆ ಈ ಸೀಟುಗಳು? ಅಂದ್ರೆ ಯಾವ ಕಾಲೇಜ್ಗಳಲ್ಲಿ ಜಾಸ್ತಿ ಆಗಿದೆ? ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಅಂದ್ರೆ ಈ 450ರಲ್ಲಿ 400 ಸೀಟುಗಳು ರಾಜ್ಯದ 8 ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಬಂದಿವೆ. ತಲಾ 50 ಸೀಟುಗಳು ಒಂದೊಂದು ಕಾಲೇಜ್ಗೆ. ಓ, ಸರ್ಕಾರಿ ಕಾಲೇಜ್ಗಳಲ್ಲ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಯಾವುದೆಲ್ಲ ಕಾಲೇಜ್ಗಳು ಅಂತ ಹೇಳ್ಬೋಡಾ? ಖಂಡಿತ. ಲಿಸ್ಟ್ ಇದೆ. ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರ್ಗಿ, ಚಿಕ್ಕಬಳ್ಳಾಪುರ, ಹಾಸನ, ರಾಯಚೂರು ಮತ್ತೆ ವಿಜಯಪುರ. ಈ 8 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು. ಅಬ್ಬಾ, ಎಲ್ಲಾ ಪ್ರಮುಖ ಜಿಲ್ಲೆಗಳಲ್ಲೂ ಇದೆಯಲ್ಲ. ಇದು ಆಕ್ಚುಲಿ ರಾಜ್ಯದ ಮೆಡಿಕಲ್ ಎಜುಕೇಷನ್ಗೆ ಒಂದು ದೊಡ್ಡ ಬೂಸ್ಟ್ ಇದ್ದಾಗೆ. ಹೌದು, ಸರ್ಕಾರಿ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆದ್ರೆ ಫೀಸ್ ಕಡಿಮೆ ಇರುತ್ತೆ ಅಂತ ಒಂದು ನಿರೀಕ್ಷೆ ಇರುತ್ತೆ. ಸೊ ಹೆಚ್ಚು ಜನ ಮೆರಿಟ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಸರಿ, ಈ 400 ಸರ್ಕಾರಿ ಸೀಟುಗಳ ಜೊತೆಗೆ ಇನ್ನೂ 50 ಸೀಟುಗಳು. ಇನ್ನ 50 ಸೀಟ್ಗಳು ಬಂದ್ಬಿಟ್ಟು ಹುಬ್ಬಳ್ಳಿಯ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಅದಕ್ಕೆ ಸಿಕ್ಕಿದೆ. ಇದು ಡೀಮ್ ಟು ಬಿ ಯೂನಿವರ್ಸಿಟಿ. ಓಕೆ, ಸೊ 400 ಸರ್ಕಾರಿ, 50 ಡೀಮ್ಡ್, ಒಟ್ಟು 450. ಆದ್ರೆ ಮೂಲದಲ್ಲಿ ಹೇಳಿದಾಗೆ ಬೇರೆ ಕೆಲವು ಕಾಲೇಜ್ಗಳು ಅಪ್ಲೈ ಮಾಡಿದ್ರು, ಅವ್ರಿಗೆ ಸಿಕ್ಕಿಲ್ವಾ? ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಬಗ್ಗೆ ಹೇಳಿದ್ರಲ್ಲ. ಹೌದು, ತುಮಕೂರಿನ ಶ್ರೀ ಸಿದ್ಧಾರ್ಥ ಕಾಲೇಜ್ ಕೂಡ ಪ್ರಪೋಸಲ್ ಕಳಿಸಿತ್ತು ಅಂತ ಇದೆ. ಆದ್ರೆ ಸದ್ಯಕ್ಕೆ ಅದಕ್ಕೆ ಅನುಮೋದನೆ ಸಿಕ್ಕಿರೋ ಬಗ್ಗೆ ಮಾಹಿತಿ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬರ್ಬೋದು. ಸದ್ಯಕ್ಕಂತೂ ಈ 450 ಸೀಟುಗಳೇ ಕನ್ಫರ್ಮ್ ಆಗಿರೋದು. ಹಾಗಾದ್ರೆ ಈ 450 ಹೊಸ ಸೀಟುಗಳಿಂದ ಕರ್ನಾಟಕದಲ್ಲಿ ಟೋಟಲ್ MBBS ಸೀಟುಗಳ ಸಂಖ್ಯೆ ಎಷ್ಟಾಯ್ತು? ಮೊದಲು ಸುಮಾರು 9200 ಚಿಲ್ಲರೆ ಇತ್ತು ಅಲ್ವಾ? ಹೌದು, ಮೊದಲು ಸುಮಾರು 9263 ಇತ್ತು. ಈಗ 450 ಸೇರ್ಕೊಂಡು ಒಟ್ಟು ಸೀಟುಗಳ ಸಂಖ್ಯೆ ಸುಮಾರು 9663ಕ್ಕೆ ಏರಿದೆ. ಅಂದ್ರೆ ಆಲ್ಮೋಸ್ಟ್ 9700 ಹತ್ರ ಬಂತು. ವಾವ್! ಇದು ಕಾಂಪಿಟಿಷನ್ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು? ಸ್ವಲ್ಪ ಕಡಿಮೆ ಆಗುತ್ತಾ? ಖಂಡಿತವಾಗಿಯೂ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತೆ. ಅಂದ್ರೆ ಕಾಂಪಿಟಿಷನ್ ಇದ್ದೇ ಇರುತ್ತೆ, ಆದ್ರೆ ಸೀಟುಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅದೇ ರ್ಯಾಂಕಿಗೆ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಇರ್ಬೋದು. ಅಥವಾ ಸೀಟೇ ಸಿಗದೆ ಇರೋರಿಗೆ ಈ ಸಲ ಸೀಟು ಸಿಗೋ ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಪಾಸಿಟಿವ್ ಬೆಳವಣಿಗೆ ಇದು. ಖಂಡಿತ ಖಂಡಿತ. ಇದು ನಿಜಕ್ಕೂ ಆಶಾದಾಯಕ ವಿಷಯ. ಆದ್ರೆ ನೀವು ಮುಂಚೆ ಹೇಳಿದ ಹಾಗೆ ಈ ಹೊಸ ಸೀಟುಗಳ ಜೊತೆ ಒಂದು ಏನದು ಟ್ವಿಸ್ಟ್ ಇದೆ ಅಂದ್ರಿ. NRI ಕೋಟಾ ಬಗ್ಗೆ. ಅದು ಸರ್ಕಾರಿ ಕಾಲೇಜಲ್ಲಿ. ಇದು ಹೇಗೆ? ಸ್ವಲ್ಪ ವಿವರಿಸ್ತೀರಾ? ಹೌದು, ಇದು ಈ ಸಲದ ಬಹುಶಃ ಅತಿ ದೊಡ್ಡ ಚರ್ಚೆಯ ವಿಷಯ ಆಗಬಹುದು. ನೋಡಿ, ಈ ಹೊಸದಾಗಿ ಸೇರ್ಪಡೆಯಾಗಿರುವ 400 ಸರ್ಕಾರಿ ಸೀಟುಗಳಿಗೆ ಮಾತ್ರ, ಇದು ತುಂಬಾ ಮುಖ್ಯವಾದ ಸ್ಪಷ್ಟನೆ, 15% ಸೀಟುಗಳನ್ನ NRI ಕೋಟಾ ಅಂದ್ರೆ ಅನಿವಾಸಿ ಭಾರತೀಯರ ಕೋಟಾಗೆ ಅಂತ ಮೀಸಲಿಟ್ಟಿದ್ದಾರೆ. ಒಂದ್ ನಿಮಿಷ, ಸರ್ಕಾರಿ ಕಾಲೇಜುಗಳಲ್ಲಿ NRI ಕೋಟಾನಾ? ಹೌದಾ? ನಾನಿದನ್ನ ಸಾಮಾನ್ಯವಾಗಿ ಪ್ರೈವೇಟ್ ಅಥವಾ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಮಾತ್ರ ಕೇಳಿದ್ದೆ. ಹೌದು, ಇದು ಹೊಸ ಬೆಳವಣಿಗೆ. ಈ ಹೊಸ 400 ಸರ್ಕಾರಿ ಸೀಟುಗಳಲ್ಲಿ ಮಾತ್ರ 15% ಅಂದ್ರೆ ಸುಮಾರು 60 ಸೀಟುಗಳು NRI ಕೋಟಾದಡಿ ಬರಬಹುದು. ಓಕೆ, ಹಾಗಾದ್ರೆ ಇದರ ಫೀಸ್ ಸ್ಟ್ರಕ್ಚರ್ ಹೇಗಿದೆ? ಸರ್ಕಾರಿ ಕಾಲೇಜು ಆದ್ರೆ NRI ಕೋಟಾ, ಫೀಸ್ ಎಷ್ಟಿರ್ಬೋದು? ಮೂಲದಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಈ NRI ಕೋಟಾದ ಪ್ರತಿ ಸೀಟಿಗೆ ವರ್ಷಕ್ಕೆ 25 ಲಕ್ಷ ರೂಪಾಯಿ ಫೀಸ್ ನಿಗದಿ ಮಾಡಿದ್ದಾರೆ. ಅಬ್ಬಾ, 25 ಲಕ್ಷ ಒಂದು ವರ್ಷಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ. ಇದು
ಇದು ಕೆಲವು ಡೀಮ್ಡ್ ಯೂನಿವರ್ಸಿಟಿಗಳ NRI ಫೀಸ್ಗಿಂತ ಜಾಸ್ತಿ ಇದೆಯಲ್ಲ? ಹೌದು, ಆಲ್ಮೋಸ್ಟ್ ಆ ರೇಂಜಿನಲ್ಲೇ ಇದೆ. ಇದು ನಿಜಕ್ಕೂ ಆಶ್ಚರ್ಯಕರವಾದ ವಿಷಯ. ಇದರ ಹಿಂದೆ ಸರ್ಕಾರದ ಉದ್ದೇಶ ಏನಾಗಿರಬಹುದು? ಯಾಕೆ ಈ ರೀತಿ ಮಾಡಿದ್ರು ಅಂತ ಏನಾದರೂ ಮಾಹಿತಿ ಇದೆಯಾ? ಆಕ್ಚುಲಿ ಮೂಲದಲ್ಲಿ ಇದರ ಬಗ್ಗೆ ನಿರ್ದಿಷ್ಟ ಕಾರಣಗಳನ್ನ ಕೊಟ್ಟಿಲ್ಲ. ಆದ್ರೆ ನಾವು ಕೆಲವು ಸಾಧ್ಯತೆಗಳನ್ನ ಊಹಿಸಬಹುದು. ಒಂದು, ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿಗೆ ಹೆಚ್ಚಿನ ಆದಾಯ ತರೋದು ಒಂದು ಉದ್ದೇಶ ಇರಬಹುದು. ಆ ಹಣವನ್ನ ಕಾಲೇಜ್ಗಳ ಡೆವಲಪ್ಮೆಂಟ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ ಬಳಸ್ಕೊಳ್ಬಹುದು. ಓಕೆ, ಅಂದ್ರೆ ಫಂಡ್ ರೈಸಿಂಗ್ ತರ. ಹೌದು, ಒಂದ್ ರೀತಿಯಲ್ಲಿ. ಇನ್ನೊಂದ್ ಕಡೆ ಇದು ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಹೊಸ ಪಾಲಿಸಿ ಪ್ರಯೋಗ ಇರಬಹುದು. ಆದ್ರೆ ಸರ್ಕಾರಿ ಸೀಟು ಅಂದ್ರೆ ಕಡಿಮೆ ಫೀಸ್, ಮೆರಿಟ್ ಮೇಲೆ ಅಂತ ಒಂದು ಭಾವನೆ ಇದೆಯಲ್ಲ, ಈ ಕ್ರಮ ಅದಕ್ಕೆ ಸ್ವಲ್ಪ ಧಕ್ಕೆ ತರುವ ಹಾಗೆ ಕಾಣಲ್ವಾ? ಖಂಡಿತ ಆ ಪ್ರಶ್ನೆ ಬರುತ್ತೆ. ಅಂದ್ರೆ ಈಕ್ವಲ್ ಆಪರ್ಚುನಿಟಿ, ಸಮಾನ ಅವಕಾಶದ ತತ್ವದ ಬಗ್ಗೆ ಪ್ರಶ್ನೆಗಳು ಏಳ್ತಾವೆ. ಆದ್ರೆ ಸರ್ಕಾರ ಹೇಳ್ಬೋದು, ಇದು ನಾವು ಹೊಸದಾಗಿ ತಂದಿರುವ ಸೀಟುಗಳಿಗೆ ಮಾತ್ರ, ಅದರಲ್ಲೂ ಬರೀ 15%ಗೆ ಮಾತ್ರ ಅನ್ವಯ ಆಗುತ್ತೆ. ಹಳೆ ಸೀಟುಗಳ ಮೇಲೆ ಏನೂ ಪರಿಣಾಮ ಇಲ್ಲ ಅಂತ. ಹಾಗಾದ್ರೆ ಇರುವ ಸರ್ಕಾರಿ ಸೀಟುಗಳಿಗೆ ಏನೂ ತೊಂದರೆ ಇಲ್ಲ, ಹೊಸದಾಗಿ ಬಂದಿರುವ 400 ಸೀಟುಗಳಲ್ಲೂ ಒಂದು ಸಣ್ಣ ಭಾಗಕ್ಕೆ ಮಾತ್ರ ಈ ರೂಲ್ ಅಪ್ಲೈ ಆಗುತ್ತೆ. ಹೌದು, ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಹಾಗೆ. ಆದ್ರೆ ಇದರ ದೂರಗಾಮಿ ಪರಿಣಾಮಗಳೇನು? ಇದು ಮುಂದೆ ಬೇರೆ ಕೋರ್ಸ್ಗಳಿಗೂ ವಿಸ್ತರಣೆ ಆಗುತ್ತಾ ಅನ್ನೋ ಆತಂಕಗಳು ಕೆಲವರಲ್ಲಿ ಇರಬಹುದು. ಈಗ ಸದ್ಯಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮತ್ತು ಸಮಾನ ಅವಕಾಶಗಳ ನಡುವೆ ಒಂದು ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಇರಬಹುದು. ಇದು ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಹೇಗೆ ರಿಸೀವ್ ಮಾಡ್ತಾರೆ ಅಂತ ನೋಡ್ಬೇಕು. 25 ಲಕ್ಷ ಕೊಟ್ಟು ಸರ್ಕಾರಿ ಕಾಲೇಜಲ್ಲಿ ಓದೋಕೆ ಎಷ್ಟು ಜನ NRI ಸ್ಟೂಡೆಂಟ್ಸ್ ಬರ್ತಾರೆ ಅನ್ನೋದೊಂದು ಪ್ರಶ್ನೆ. ಖಂಡಿತ. ಇದು ಅವರ ಆಪ್ಷನ್ ಎಂಟ್ರಿ ಮೇಲೆ, ಅಂದ್ರೆ ಚಾಯ್ಸ್ ಫಿಲ್ಲಿಂಗ್ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಕೆಲವರು ಫೀಸ್ ಜಾಸ್ತಿ ಇದ್ರೂ ಗೌರ್ಮೆಂಟ್ ಕಾಲೇಜ್ ಟ್ಯಾಗ್ ಬೇಕು ಅನ್ಬೋದು. ಇನ್ನು ಕೆಲವರು ಅಷ್ಟೇ ಫೀಸ್ಗೆ ಬೇರೆ ಕಡೆ ಒಳ್ಳೆ ಪ್ರೈವೇಟ್ ಕಾಲೇಜು ಸಿಗುತ್ತೆ ಅಂತ ಯೋಚಿಸಬಹುದು. ಸರಿ, ಈ ಸೀಟುಗಳ ಹೆಚ್ಚಳ ಮತ್ತೆ ಈ NRI ಕೋಟಾದ ವಿಷಯ ಈಗ ಸ್ಪಷ್ಟವಾಯಿತು. ಇನ್ನು ಸದ್ಯಕ್ಕೆ ನಡೀತಿರೋ ರೌಂಡ್ 2 ಕೌನ್ಸಿಲಿಂಗ್ ಬಗ್ಗೆ ಮಾತಾಡೋಣ. ಅದರ ಸ್ಟೇಟಸ್ ಏನು ಈಗ? ಆಗಸ್ಟ್ ಎಂಡಲ್ಲಿ ಏನೋ ನಡೀತು ಅಲ್ವಾ? ಹೌದು, ಟೈಮ್ ಲೈನ್ ಒಂದ್ಸಲ ನೋಡೋಣ. ಆಗಸ್ಟ್ 21ಗೆ ರೌಂಡ್ 2 ಸೀಟ್ ಮ್ಯಾಟ್ರಿಕ್ಸ್ ಬಂತು. ಅಂದ್ರೆ ಯಾವ್ಯಾವ ಕೋರ್ಸ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಸೀಟು ಖಾಲಿ ಇದೆ ಅಂತ. ಆಮೇಲೆ ಆಗಸ್ಟ್ 21ನಿಂದ 25ವರೆಗೂ ಸ್ಟೂಡೆಂಟ್ಸ್ಗೆ ತಮ್ಮ ಆಪ್ಷನ್ಸ್ ಚೇಂಜ್ ಮಾಡೋಕೆ, ಹೊಸದಾಗಿ ಹಾಕೋಕೆ, ರೀಆರ್ಡರಿ ಮಾಡೋಕೆ ಮತ್ತೆ 1 ಲಕ್ಷ ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟೋಕೆ ಟೈಮ್ ಕೊಟ್ಟಿದ್ರು. ಓಕೆ, 1 ಲಕ್ಷ ರೂಪಾಯಿ ಡೆಪಾಸಿಟ್ ಕೂಡ ಇತ್ತಾ? ಹೌದು, ಕೆಲವು ಕ್ಯಾಟಗರಿ ಸೀಟುಗಳಿಗೆ ಅದು ಅಪ್ಲೈ ಆಗುತ್ತೆ. ಅದಾದ್ಮೇಲೆ ಆಗಸ್ಟ್ 29ಗೆ ರೌಂಡ್ 2ನ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು. ಪ್ರಾವಿಷನಲ್ ಅಲಾಟ್ಮೆಂಟ್ ಅಂದ್ರೆ ಟೆಂಟೇಟಿವ್ ಆಗಿ ಯಾರಿಗೆ ಯಾವ ಸೀಟ್ ಸಿಗ್ಬೋದು ಅಂತ ಒಂದು ಲಿಸ್ಟ್ ಬಂತು. ಸರಿ, ಆಗಸ್ಟ್ 29 ಅಂದ್ರೆ ಈಗ ಸುಮಾರು 10 ದಿನ ಆಯಿತು. ಇವತ್ತು ಸೆಪ್ಟೆಂಬರ್ 8. ಈಗಿನ ಪರಿಸ್ಥಿತಿ ಏನು? ಫೈನಲ್ ರಿಸಲ್ಟ್ ಬಂದಿದ್ಯಾ? ಇಲ್ಲ, ಫೈನಲ್ ರಿಸಲ್ಟ್ ಇನ್ನೂ ಬಂದಿಲ್ಲ. ಇಲ್ಲಿಯೇ ಈಗಿನ ಅತಿ ಮುಖ್ಯವಾದ ಅಪ್ಡೇಟ್ ಇರೋದು. ನಮ್ಮ ಸೋರ್ಸ್ ಪ್ರಕಾರ KEA ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಹೊಸದಾಗಿ ಸೇರಿದ ಸೀಟುಗಳು ಮತ್ತೆ ಅವುಗಳಲ್ಲಿನ NRI ಕೋಟಾ ಸೀಟುಗಳಿಗೆ ಆಪ್ಷನ್ ಎಂಟ್ರಿ ಮಾಡೋ ಪ್ರಕ್ರಿಯೆಯನ್ನ ಇವತ್ತಿನವರೆಗೂ ಅಂದ್ರೆ ಸೆಪ್ಟೆಂಬರ್ 8, 2025ರವರೆಗೂ ಓಪನ್ ಇಟ್ಟಿದೆ. ಹೌದಾ? ಅಂದ್ರೆ ಪ್ರಾವಿಷನಲ್ ಅಲಾಟ್ಮೆಂಟ್ ಬಂದ ಮೇಲೂ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕೆ ಅವಕಾಶ ಕೊಟ್ಟಿದ್ದಾರಾ ಈ ಹೊಸ ಸೀಟುಗಳಿಗೋಸ್ಕರ? ಹೌದು, ಇದು ಸ್ವಲ್ಪ ಅಸಾಮಾನ್ಯವಾದ್ರೂ ಈ ಹೊಸ ಸೀಟುಗಳು ಲೇಟಾಗಿ ಅಪ್ರೂವ್ ಆಗಿರೋದ್ರಿಂದ KEA ಈ ಅವಕಾಶ ಕೊಟ್ಟಿದೆ ಅಂತ ಕಾಣುತ್ತೆ. ಅಂದ್ರೆ ಆಗಸ್ಟ್ 29ರ ಲಿಸ್ಟಲ್ಲಿ ಸೀಟು ಸಿಕ್ಕಿದವರು, ಸಿಗದೇ ಇರೋರು ಎಲ್ಲರೂ ಕೂಡ ಈಗ ಲಾಗಿನ್ ಮಾಡಿ ಈ ಹೊಸ ಸೀಟುಗಳನ್ನ ತಮ್ಮ ಲಿಸ್ಟ್ಗೆ ಸೇರಿಸ್ಕೊಳ್ಬೋದು ಅಥವಾ ತಮ್ಮ ಪೂರ್ತಿ ಆಪ್ಷನ್ ಲಿಸ್ಟನ್ನೇ ಬೇಕಾದ್ರೆ ಬದಲಾಯಿಸಬಹುದು. ಇವತ್ತಿನವರೆಗೂ ಟೈಮ್ ಇದೆ ಅಂತ ಮಾಹಿತಿ. ಇದು ತುಂಬಾ ಕ್ರಿಟಿಕಲ್ ಇನ್ಫಾರ್ಮೇಶನ್. ಬಹುಶಃ ತುಂಬಾ ಜನರಿಗೆ ಇದು ಗೊತ್ತೇ ಇರಲಿಕ್ಕಿಲ್ಲ. ಅಂದ್ರೆ ಪ್ರೊವಿಷನಲ್ ರಿಸಲ್ಟ್ ಬಂದ ಮೇಲೆ ಇನ್ನೇನಿದ್ರೂ ಫೈನಲ್ ರಿಸಲ್ಟ್ ಅಷ್ಟೇ ಅಂತ ಕಾಯ್ತಾ ಇರ್ತಾರೆ. ಹೌದು. ಹಾಗಾಗಿ ಈ ಮಾಹಿತಿ ಎಲ್ಲರಿಗೂ ತಲುಪುವುದು ಬಹಳ ಮುಖ್ಯ. ತಮ್ಮ ರ್ಯಾಂಕ್ಗೆ ತಕ್ಕಂತೆ ಈ ಹೊಸ ಸರ್ಕಾರಿ ಸೀಟುಗಳು ಸಿಗುವ ಸಾಧ್ಯತೆ ಇದ್ರೆ ಅಥವಾ NRI ಕೋಟಾದಲ್ಲಿ ಸೀಟ್ ಬೇಕು ಅಂದಿದ್ರೆ ಇದೊಂದು ಒಳ್ಳೆ ಅವಕಾಶ. ಆದರೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಕೂಡ ಅಲ್ವಾ? ಪ್ರೊವಿಷನಲ್ ಆಗಿ ಒಂದು ಸೀಟ್ ಸಿಕ್ಕಿದ್ರೆ ಅದನ್ನ ಬಿಟ್ಟು ಹೊಸ ಸೀಟಿಗೆ ಟ್ರೈ ಮಾಡೋದಾ ಅಥವಾ ಸಿಕ್ಕಿರೋದನ್ನೇ ಉಳಿಸ್ಕೊಳ್ಳೋದಾ? ಇದು ನಿಜಕ್ಕೂ ಒಂದು ಸ್ಟ್ರಾಟಜಿಕ್ ಡಿಸಿಷನ್ ಆಗುತ್ತೆ. ಹೌದು, ಖಂಡಿತ. ತಮ್ಮ ರ್ಯಾಂಕ್, ಹೊಸ ಸೀಟುಗಳ ಕಟ್ ಆಫ್ ಎಷ್ಟಿರಬಹುದು ಅನ್ನೋ ಅಂದಾಜು ಮತ್ತೆ ತಮ್ಮ ಪರ್ಸನಲ್ ಪ್ರಿಫರೆನ್ಸ್ ಇದನ್ನೆಲ್ಲ ನೋಡಿ ನಿರ್ಧಾರ ಮಾಡಬೇಕು. ಪ್ರೊವಿಷನಲ್ ಆಗಿ ಸಿಕ್ಕಿರೋ ಸೀಟು ಸ್ಯಾಟಿಸ್ಫ್ಯಾಕ್ಟರಿ ಆಗಿದ್ರೆ ರಿಸ್ಕ್ ತಗೊಳ್ಳೋದು ಬೇಡ ಅನ್ಸ್ಬೋದು. ಆದ್ರೆ ಇದಕ್ಕಿಂತ ಬೆಟರ್ ಸಿಗ್ಬೋದು ಅನ್ಸಿದ್ರೆ ಈ ಹೊಸ ಆಪ್ಷನ್ಗಳನ್ನ ಸೇರ್ಸೋದು ಮುಖ್ಯ. ಆದ್ರೆ ಆರ್ಡರ್ ಕೊಡುವಾಗ ಬಹಳ ಹುಷಾರಾಗಿರ್ಬೇಕು. ಸರಿ, ಹಾಗಾದ್ರೆ ಇವತ್ತು ಈ ಆಪ್ಷನ್ ಎಂಟ್ರಿ ಮುಗಿದ್ರೆ ಆಮೇಲೇನು? ಫೈನಲ್ ಅಲಾಟ್ಮೆಂಟ್ ಲಿಸ್ಟ್ ಯಾವಾಗ ಬರುತ್ತೆ? ಫೀಸ್ ಕಟ್ಟೋದು, ಕಾಲೇಜಿಗೆ ರಿಪೋರ್ಟ್ ಮಾಡೋದು, ಈ ಡೇಟ್ಸ್ ಎಲ್ಲ ಬಂದಿದ್ಯಾ? ಇಲ್ಲ,
ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಆ ಮಾಹಿತಿ ಅಂದ್ರೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಫೀಸ್ ಪೇಮೆಂಟ್ ಡೆಡ್ಲೈನ್ಸ್ ಮತ್ತೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಲಾಸ್ಟ್ ಡೇಟ್ಸ್ ಇದ್ಯಾವುದೂ ಇನ್ನೂ ಅನೌನ್ಸ್ ಆಗಿಲ್ಲ. ಓಹ್, ಅಂದ್ರೆ ಪ್ರಾಸೆಸ್ ಇನ್ನೂ ನಡೀತಾನೇ ಇದೆ. ಮುಂದಿನ ಸ್ಟೆಪ್ಸ್ಗೆ ಸ್ಟೂಡೆಂಟ್ಸ್ ಕಾಯ್ತಾ ಇರ್ಬೇಕಾ? ಇದು ಸ್ವಲ್ಪ ಟೆನ್ಷನ್ ಕೊಡೋ ವಿಷಯನೇ. ಹೌದು, ಕೌನ್ಸಿಲಿಂಗ್ ಅಂದ್ರೇನೆ ಹಾಗೆ, ಒಂದಾದ್ಮೇಲೆ ಒಂದು ಸ್ಟೆಪ್, ಅನಿಶ್ಚಿತತೆ ಇದ್ದೇ ಇರುತ್ತೆ. ಅದಕ್ಕೆ ಹೇಳೋದು, ಅಭ್ಯರ್ಥಿಗಳು, ಅವರ ಪೇರೆಂಟ್ಸು ಎಲ್ಲರೂ ತುಂಬಾ ಅಲರ್ಟ್ ಆಗಿರ್ಬೇಕು. ಕೆಇಎ ವೆಬ್ಸೈಟ್ cetonline.karnataka.gov.in ಇದನ್ನ ದಿನ 1-2 ಸಲ ಚೆಕ್ ಮಾಡ್ತಾನೇ ಇರಬೇಕು. ಹೌದು, ಅಫಿಷಿಯಲ್ ಸೋರ್ಸನ್ನೇ ನಂಬೇಕು. ಬೇರೆ ಕಡೆಯಿಂದ ಬರೋ ವಾಟ್ಸ್ಆಪ್ ಮೆಸೇಜ್ ಅದು ಇದು ನಂಬೋಕ್ ಹೋಗ್ಬಾರ್ದು. ಖಂಡಿತ. ಯಾಕಂದ್ರೆ ಡೇಟ್ಸ್, ರೂಲ್ಸ್ ಏನಾದ್ರೂ ಚೇಂಜ್ ಆದ್ರೆ ಅದು ಮೊದಲು ಕೆಇಎ ವೆಬ್ಸೈಟ್ನಲ್ಲೇ ಬರುತ್ತೆ. ಅದನ್ನ ಮಿಸ್ ಮಾಡ್ಕೊಂಡ್ರೆ ಕಷ್ಟ. ಸರಿ, ಈಗ ಸಾಕಷ್ಟು ಕ್ಲಾರಿಟಿ ಸಿಕ್ಕಿದೆ. ಆದ್ರೆ ಕೆಲವು ವಿಷಯಗಳು ಇನ್ನೂ ಫೈನಲ್ ಆಗಿಲ್ಲ. ಈಗ ಇದನ್ನ ಕೇಳ್ತಾ ಇರೋ ಸ್ಟೂಡೆಂಟ್ಸ್ ಈಗ ತಕ್ಷಣ ಏನ್ ಮಾಡಬೇಕು? ಅವ್ರಿಗೆ ನಿಮ್ಮ ಕ್ಲಿಯರ್ ಅಡ್ವೈಸ್ ಏನು? ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಗಲೇ ತಕ್ಷಣ ಕೆಇಎ ಪೋರ್ಟಲ್ಗೆ ಹೋಗಿ ಲಾಗಿನ್ ಮಾಡಿ ಚೆಕ್ ಮಾಡಬೇಕು. ಈ ಹೊಸ ಸೀಟ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡೋಕೆ ಅಥವಾ ಮಾಡಿಫೈ ಮಾಡೋಕೆ ಲಿಂಕ್ ಇನ್ನೂ ಆಕ್ಟಿವ್ ಇದೆಯಾ ಅಂತ ನೋಡ್ಕೋಬೇಕು. ಸೋರ್ಸ್ ಪ್ರಕಾರ ಇವತ್ತಿನವರೆಗೂ ಇದೆ ಅಂದಿರೋದ್ರಿಂದ ಇದು ಲಾಸ್ಟ್ ಚಾಯ್ಸ್ ಇರ್ಬೋದು, ಸೊ ಡೋಂಟ್ ಡಿಲೇ. ಓಕೆ, ಸ್ಟೆಪ್ 1 ಈಗಲೇ ಕೆಇಎ ಪೋರ್ಟಲ್ ಚೆಕ್ ಮಾಡಿ, ಅಗತ್ಯ ಇದ್ರೆ ಆಪ್ಷನ್ಸ್ ಅಪ್ಡೇಟ್ ಮಾಡಿ. ಹೌದು. ಸ್ಟೆಪ್ 2 ತಾಳ್ಮೆ ಮತ್ತು ಜಾಗರೂಕತೆ. ಆಪ್ಷನ್ಸ್ ಅಪ್ಡೇಟ್ ಮಾಡದ್ಮೇಲೆ ಅಥವಾ ಮಾಡೋಕೇನು ಇಲ್ಲ ಅಂದ್ಮೇಲೆ ಮುಂದಿನ ಅಫಿಷಿಯಲ್ ಅನೌನ್ಸ್ಮೆಂಟ್ಗೆ ಕಾಯ್ಬೇಕು. ಫೈನಲ್ ಅಲಾಟ್ಮೆಂಟ್ ಲಿಸ್ಟ್, ಫೀಸ್ ಶೆಡ್ಯೂಲ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ರಿಪೋರ್ಟಿಂಗ್ ಡೇಟ್ಸ್ ಇವೆಲ್ಲದರ ಬಗ್ಗೆ ಅಲರ್ಟ್ ಆಗಿರಬೇಕು. ಕೆಇಎ ವೆಬ್ಸೈಟ್ ಅನ್ನೇ ಫಾಲೋ ಮಾಡಬೇಕು. ಪರ್ಫೆಕ್ಟ್. ತುಂಬಾ ಕ್ಲಿಯರ್ ಆದ ಸಲಹೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನು ಒಮ್ಮೆ ಸಮ್ಮರೈಸ್ ಮಾಡೋಣ. ಮೇನ್ ಪಾಯಿಂಟ್ಸ್ ಖಂಡಿತ 4 ಮುಖ್ಯ ವಿಷಯಗಳು ನೆನ್ಪಿಟ್ಕೋಬೇಕು. 1, ಸೀಟು ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ ಕನಿಷ್ಠ 450 ಹೊಸ ಎಂಬಿಬಿಎಸ್ ಸೀಟುಗಳು ಬಂದಿವೆ. ಅದರಲ್ಲಿ 400 ಸರ್ಕಾರಿ ಕಾಲೇಜ್ಗಳಲ್ಲಿ, 50 ಡೀಮ್ಡ್ ಯೂನಿವರ್ಸಿಟಿಯಲ್ಲಿ. 2, ಹೊಸ ಎನ್ಆರ್ಐ ಕೋಟಾ. ಹೊಸದಾಗಿ ಬಂದಿರೋ 400 ಸರ್ಕಾರಿ ಸೀಟುಗಳಲ್ಲಿ 15% ಎನ್ಆರ್ಐ ಕೋಟಾ ಇದೆ. ವರ್ಷಕ್ಕೆ 25 ಲಕ್ಷ ಫೀಸ್. 3, ರೌಂಡ್ 2 ಸ್ಟೇಟಸ್. ಪ್ರೊವಿಷನಲ್ ಅಲಾಟ್ಮೆಂಟ್ ಆಗಸ್ಟ್ 29ಕ್ಕೆ ಬಂದಿದೆ. ಆದ್ರೆ ಈ ಹೊಸ ಸೀಟುಗಳಿಗೆ ಆಪ್ಷನ್ ಎಂಟ್ರಿ ಇವತ್ತಿನವರೆಗೂ ಸೆಪ್ಟೆಂಬರ್ 8 ಓಪನ್ ಇರಬಹುದು. ಪೋರ್ಟಲ್ ಚೆಕ್ ಮಾಡಿ. 4, ಮುಂದಿನ ಮಾಹಿತಿ ಬಾಕಿ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್, ಫೀಸ್ ಡೇಟ್ಸ್, ರಿಪೋರ್ಟಿಂಗ್ ಡೇಟ್ಸ್ ಇದ್ಯಾವುದೂ ಇನ್ನೂ ಬಂದಿಲ್ಲ. ಕೆಇಎ ವೆಬ್ಸೈಟ್ ನೋಡ್ತಾ ಇರಿ. ಗ್ರೇಟ್ ಸಮ್ಮರಿ. ಇದರಿಂದ ಒಂದು ವಿಷಯ ಸ್ಪಷ್ಟ ಆಗುತ್ತೆ. ಈ ಮೆಡಿಕಲ್ ಅಡ್ಮಿಷನ್ ಪ್ರಾಸೆಸ್ ಇದೆಯಲ್ಲ, ಇದು ತುಂಬಾ ಡೈನಾಮಿಕ್. ಅಂದ್ರೆ ಕೊನೆ ಕ್ಷಣದವರೆಗೂ ಬದಲಾವಣೆಗಳು ಆಗ್ತಾನೇ ಇರುತ್ತೆ. ಸೊ ಅಲರ್ಟ್ ಆಗಿರೋದು, ಸರಿಯಾದ ಮಾಹಿತಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದು ಸ್ಟೂಡೆಂಟ್ಸು ಪೇರೆಂಟ್ಸ್ ಮೇಲೆ ಪ್ರೆಷರ್ ಕೂಡ ಹಾಕುತ್ತೆ ಅಲ್ವಾ? ಹೌದು, ನಿಜ. ಪ್ರತಿ ಹಂತದಲ್ಲೂ ಹುಷಾರಾಗಿರ್ಬೇಕು. ಸ್ವಲ್ಪ ಮಿಸ್ ಆದ್ರೂ ಒಳ್ಳೆ ಅವಕಾಶ ಕೈತಪ್ಪಿ ಹೋಗ್ಬೋದು. ಸೊ ತಾಳ್ಮೆ ಬೇಕು, ಆದ್ರೆ ಜಾಗರೂಕತೆನೂ ಬೇಕು. ಹೌದು. ಈಗ ಈ ಎಲ್ಲಾ ಮಾಹಿತಿಯನ್ನ ಮನಸ್ಸಲ್ಲಿಟ್ಕೊಂಡು ನಮ್ಮ ಕೇಳುಗರು ಸ್ವಲ್ಪ ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಕೇಳ್ತಾ ಈ ಡಿಸ್ಕಷನ್ ಮುಗಿಸೋಣ. ಇದು ನಮ್ಮ ಸೋರ್ಸಲ್ಲಿ ಡೈರೆಕ್ಟ್ ಆಗಿಲ್ಲ, ಆದ್ರೆ ಈಗ ನಮಗೆ ಗೊತ್ತಿರೋ ಇನ್ಫಾರ್ಮೇಷನ್ಗೆ ರಿಲೇಟೆಡ್ ಆಗಿದೆ. ಈ ರೀತಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಇಷ್ಟು ದೊಡ್ಡ ಮೊತ್ತದ ಫೀಸಿಟ್ಟು 25 ಲಕ್ಷ ಎನ್ಆರ್ಐ ಕೋಟಾ ತರೋದಿದೆಯಲ್ಲ, ಇದು ಲಾಂಗ್ ಟರ್ಮಲ್ಲಿ ಕರ್ನಾಟಕದ ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಮೇಲೆ, ಅದರಲ್ಲೂ ಲೋಕಲ್ ಆರ್ಥಿಕವಾಗಿ ವೀಕ್ ಇರೋ ಸ್ಟೂಡೆಂಟ್ಸ್ ಅವಕಾಶಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಇದು ಬರೀ ಫಂಡ್ ರೈಸಿಂಗ್ ಅಷ್ಟೇನಾ ಅಥವಾ ಬೇರೆ ಏನಾದ್ರೂ ಆಂಗಲ್ ಇದೆಯಾ? ಈಗಿನ ಪರಿಸ್ಥಿತಿ ಅಂದ್ರೆ ಪ್ರೊವಿಷನಲ್ ರಿಸಲ್ಟ್ ಬಂದ್ಮೇಲೂ ಆಪ್ಷನ್ ಎಂಟ್ರಿ ಮಾಡೋಕೆ ಬಿಟ್ಟಿರೋ ಈ ಅನಿಶ್ಚಿತತೆಯಲ್ಲಿ ಸ್ಟೂಡೆಂಟ್ಸ್ ತಮ್ಮ ಫೈನಲ್ ಚಾಯ್ಸ್ ಮಾಡಕ್ಕೆ ಯಾವ ಥರದ ಸ್ಟ್ರಾಟಜಿ ಯೂಸ್ ಮಾಡಬೇಕು? ರಿಸ್ಕ್ ತಗೋಬೇಕಾ ಅಥವಾ ಸೇಫ್ ಆಗಿ ಆಡಬೇಕಾ? ಇವು ನಿಜಕ್ಕೂ ಯೋಚನೆ ಮಾಡಬೇಕಾದ ಪ್ರಶ್ನೆಗಳು. ಬಹುಶಃ ಈ ಕೌನ್ಸಿಲಿಂಗ್ ಎಲ್ಲ ಮುಗಿದ್ಮೇಲೆ ಇದರ ಬಗ್ಗೆ ಇನ್ನಷ್ಟು ಚರ್ಚೆಗಳು, ಅನಾಲಿಸಿಸ್ ಬರಬಹುದು. ಆದರೆ ಸದ್ಯಕ್ಕೆ ವಿದ್ಯಾರ್ಥಿಗಳು ತಮ್ಮ ಪರಿಸ್ಥಿತಿಯನ್ನ ಅಳೆದು ತೂಗಿ ಒಂದು ಒಳ್ಳೆ ನಿರ್ಧಾರ ತಗೋಬೇಕು. ಹೌದು. ಈ ಪ್ರಶ್ನೆಗಳ ಜೊತೆ ಇವತ್ತಿನ ಈ ಆಳವಾದ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಈ ಮಾಹಿತಿ ಎಲ್ಲರಿಗೂ ಯೂಸ್ ಆಗಿದೆ, ಅವರ ಮುಂದಿನ ಸ್ಟೆಪ್ಸ್ ತಗೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಂಬುತ್ತೀವಿ. ಖಂಡಿತ. ಎಲ್ಲರಿಗೂ ಆಲ್ ದ ಬೆಸ್ಟ್. ಹುಷಾರಾಗಿರಿ, ನಿಮ್ಮ ಚಾಯ್ಸಸ್ ಚೆನ್ನಾಗಿ ಮಾಡಿ, ಮತ್ತೆ ಮುಖ್ಯವಾಗಿ ಅಫಿಷಿಯಲ್ ಮಾಹಿತಿಗೆ ಕೆಇಎ ವೆಬ್ಸೈಟ್ ಅನ್ನೇ ನೋಡ್ತಾ ಇರಿ.